ಚಾಕ್ಲೇಟ್ ಸ್ಪಾಂಜ್ ಮಾಡ್ತಾ ಇರೋದನ್ನ ನಾವು ಇದಕ್ಕೆ ಥಮ್ಸಪ್ ಯೂಸ್ ಮಾಡ್ತಾ ಇದ್ದೀವಿ. ಥಮ್ಸಪ್ ಯೂಸ್ ಮಾಡಿಬಿಟ್ಟು ನಾವು ಚಾಕ್ಲೇಟ್ ಸ್ಪಾಂಜ್ ಮಾಡ್ಬೋದು. ಸೊ ಅದನ್ನು ಇಲ್ಲಿ ತೋರಿಸ್ತಾ ಇದ್ದೀವಿ ಯೂಸಿಂಗ್ ಕಾಯಿಲ್. ಓಕೆ, ಯಾಕೆ ಯೂಸ್ ಮಾಡಿದ್ದೀವಿ ಅಂತಂದರೆ ಇದು ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಬೇಕಿಂಗ್ ಪೌಡರ್ ಯೂಸ್ ಮಾಡಿಲ್ಲ ನಾನು, ಅದ್ರ ಬದಲು ಥಮ್ಸಪ್ ಯೂಸ್ ಮಾಡ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಹಾಕಿದ್ದೀನಿ. ನಮಗೆ ವೀಟ್ ಫ್ಲೋರಲ್ಲಿ ಫುಲ್ಲು ಹಾಕಿರೋಷ್ಟು ಟೇಸ್ಟ್ ಅನ್ಸಲ್ಲ ನಿಮಗೆ. 40-60 ಮಾಡ್ಕೋಬೋದು. ಅಂದರೆ 40% ಮೈದಾ ಹಾಕಿದರೆ ಅದು ಟೆಕ್ಸ್ಚರ್ ಚೆನ್ನಾಗಿ ಬರೋಲ್ಲ. ಅದು ರ್ಯಾಕ್ ಇಟ್ಬಿಡಿ. ಡಿಫ್ರೆಂಟ್ ಆಗಿದೆ. ಸೋಡಾ ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ ಅದು ಬೇಕಿಂಗ್ ಪೌಡರ್ ಯೂಸ್ ಮಾಡಿದ. ಅವನ್ ಬಂದುಬಿಟ್ಟು 10 ಮಿನಿಟ್ಸ್ ಪ್ರೀಟ್ ಇಡಲೇಬೇಕು. ಅದು 180 ಡಿಗ್ರಿ ಸೆಲ್ಸಿಯಸಲ್ಲಿ. ಅದಾದಮೇಲೆ ಪ್ರೀಟ್ ಆದಮೇಲೆ ನಾವು ಇದನ್ನು 35 ಮಿನಿಟ್ಸು ಬೇಕ್ ಮಾಡ್ತೀವಿ.